ಲೇ ಮಗ, ನನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಿದ್ದೆ, ಸುಮಾರು ಸಲ ಕಟ್ ಮಾಡ್ತಿದ್ದ. ಯಾಕೆ? ಮೋಸ್ಟ್ಲಿ ನಿನ್ ತಲೆನೋವು ಅಂತ ಕಟ್ ಮಾಡ್ತಿದ್ದ ಅನ್ಸತ್ತೆ. ಹೆಂಗೇನಿಲ್ಲ, ಸರಿ ಕೊನೆಗೆ ನಾನೇ ಮನೆ ತೊಡ್ಕೊಂಡೋದ್ನ ಸಿಕ್ಕದ. ಯಾಕ್ಲಾ ನಾನು ಎಷ್ಟೊಂದ್ಸಲಿ ಕಾಲ್ ಮಾಡಿದೆ, ಕಾಲ್ ಕಟ್ ಮಾಡ್ತಿದ್ಯಲ್ಲ, ಏನಾಯ್ತು? ನಾನೇ ನಿಂಗಂತ ಮಾಡಿರೋದು ಅಂತ ಕೇಳ್ದೆ ಕಣ್ಣ. ವಾ, ಅದಕ್ಕೇನನ್ನಪ್ಪ ಅವನು? ಅದಕ್ಕೆ ಅವನು ಹಂಗೇನಿಲ್ಲ ಕಣ್ಣ, ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೆ, ಅದಕ್ಕೆ ಯಾರ ಕಾಲ ರಿಸೀವ್ ಮಾಡೋ ಮೂಡಲ್ಲಿ ಇರ್ಲಿಲ್ಲ ಅಂದ ಮಗ. ವಾ, ಮೋಸ್ಟ್ಲಿ ಹುಡುಗಿ ಕೈ ಕೊಟ್ಟಿರ್ಬೇಕಣ್ಣ. ಇಲ್ಲ ಕಣ್ಣ, ಆಲ್ರೆಡಿ ಅವ್ನು ಮದ್ವೆ ಆಗೈತೆ. ನಾನು ಏನಪ್ಪಾ ಅಂತ ಟೆನ್ಷನ್ ನನ್ನ ಹತ್ರ ಹಂಚ್ಕೋಬಾರ್ದ ಅಂದೆ. ವಾ, ಹಂಚ್ಕೊಂಡ? ಹೂ ಮಗ, ಪಾಪ ಅವ್ನಿಗೆ 2 ತಿಂಗಳಿಂದ ಸಂಬಳ ಬಂದಿಲ್ವಂತೆ. ಮನೆ ಬಾಡಿಗೆ ಕಟ್ಟೋದು ಆಗದೆ ಒದಾಡ್ತಿದ್ನಂತೆ, ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ನಾನು ಹೇಳ್ದೆ ಅಷ್ಟೇನಾ ಅಂತ. ನಿನಗೆ ಅಷ್ಟೇ ಬಿಡು, ನೀನೇನಾರ ಬಾಡಿಗೆ ಕಟ್ಟಂಗಿದ್ರೆ ಗೊತ್ತಾಗಿರೋದು ಕಷ್ಟ. ಅಯ್ಯೋ, ಕಟ್ಟಿದ್ರಾಯ್ತು ಬಿಡ್ಲಾ, ಅದಕ್ಕೇನು? ಅದಕ್ಕೆ ಅವ್ನಿಗೆ ಹೇಳ್ದೆ, ಅಲ್ಲ ಕಣ್ಣ, ನಾನ್ ನಿನ್ ಫ್ರೆಂಡ್ ಅಂತ ಯಾಕೆ ಇರೋದೇಳೋ, ನನ್ಗೆ ಹೇಳಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತಿದ್ನಪ್ಪ ಅಂದೆ. ಯಾರೋ ನೀನ್ ಕೊಡ್ತಿದ್ಯಾ? ಹೌದ್ ಕಣ್ಲಾ. ನಿನ್ ಮುಖ ನೋಡ್ಕೋ ಕನ್ನಡಿಲಿ. ಫಸ್ಟ್ ಆ ಭಟ್ರು ಹೋಟ್ಲದು ಬ್ಯಾಲೆನ್ಸ್ ಸೆಟ್ಲ್ ಮಾಡು. ನೇನೇನು ನಿನ್ನ ಹುಡುಕ್ತಾ ಇದ್ರು. ಹೌದು, ಒಂದ್ ವೇಳೆ ನಿನ್ ಫ್ರೆಂಡು ದುಡ್ಡು ಬೇಕು ಅಂತ ಕಾಲ್ ಮಾಡಿದ್ನಪ್ಪ, ಅವಾಗ ಏನ್ ಮಾಡ್ತಾ ಇದ್ದೆ? ಏನ್ ಮಾಡೋದ್ ಮಗ, ಕಾಲ್ ಮಾಡಿದಾಗ ಮಾಮೂಲಿ ಗೊತ್ತಲ್ಲ, ಎಲ್ಲೋ ಕೇಳಿಸ್ದಂಗೆ ಹಲೋ ಹಲೋ ಯಾಕೋ ಕೇಳ್ತಾನೆ ಇಲ್ಲ. ಈ ನೆಟ್ವರ್ಕ್ ಗಳು ಇವಾಗ ನೆಟ್ ವರ್ಕೇ ಆಗ್ತಿಲ್ಲ ಅಂತ ಕಟ್ ಮಾಡಿ ಆಮೇಲೆ ಸ್ವಿಚ್ ಆಫ್ ಮಾಡ್ತಿದ್ದೆ ಅಷ್ಟೇ. ಅಹಲೇ, ಕೈಯಲ್ಲಿ ಆಗ್ದಿದ್ಮೇಲೆ ಸುಮ್ನೆ ಬಿಲ್ಡಪ್ ಯಾಕ್ಲಾ ಕೊಡ್ತೀಯಾ? ನೋಡ್ ಮಗ, ಎಲ್ಲದಕ್ಕಿಂತ ದೊಡ್ಡ ಸಪೋರ್ಟ್ ಯಾವ್ದು ಗೊತ್ತಾ? ಯಾವ್ದಪ್ಪ? ಮಾರಲ್ ಸಪೋರ್ಟ್. ಅದು ಕೊಟ್ರೆ ಸಾಕು, ಆಮೇಲೆ ಅವರೇ ಚೇತರಿಸ್ಕೋತಾರ ಮಗ. ಓಹೋ, ನೀನು ಬಾರಿ ಬುದ್ಧಿವಂತ ಆಗಿದ್ಯಾ ಕಣ್ಲಾ. ಹೌದು ಮತ್ತೆ, ಬುದ್ಧಿವಂತನೇ. ನಿಮ್ಮ ಅಪ್ಪನ ಮನೆ ಆಸ್ತಿ ಎಲ್ಲ ನಿಂತವನೇ ಇರಕ್ಕೆ. ನಡಿಲಾ